ಕರ್ನಾಟಕ ರಾಜಕೀಯದ ಬಿಗ್ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿಯೇ. ಯಾಕಂದ್ರೆ ದೆಹಲಿ ಅಂಗಳದಲ್ಲಿ ಇವತ್ತು ರಾತ್ರಿ ಅತ್ಯಂತ ಪ್ರಮುಖ ಹಾಗೂ ಅಂತಿಮ ಸಭೆ ನಡೀತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ನಾವು ಬಂದಿದ್ದೀವಿ. ರಾಜ್ಯ ಕಾಂಗ್ರೆಸ್ ನಾಯಕರು ಒಟ್ಟು 20 ಸಚಿವ ಸ್ಥಾನಗಳನ್ನ ಫೈನಲ್ ಮಾಡೋಕೆ 30 ನಾಯಕರ ಶಾರ್ಟ್ ಲಿಸ್ಟ್ ಹಿಡ್ಕೊಂಡು ದೆಹಲಿಗೆ ಹಾರಿದ್ದಾರೆ. ಸುಮ್ಮನೆ ಹೆಸರಿನ ಲಿಸ್ಟ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಯಕನ ವಯಸ್ಸೆಷ್ಟು, ಅವರಿಗೆ ಯಾಕೆ ಮಂತ್ರಿ ಪಟ್ಟ ಕೊಡಬೇಕು, ಸಮುದಾಯದ ಲೆಕ್ಕಾಚಾರ ಏನು ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಕಾರ್ಡ್ ಹಿಡ್ಕೊಂಡು ಹೈಕಮಾಂಡ್ ಮುಂದೆ ಕೂತಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ಸಮುದಾಯದಿಂದ, ಲಿಂಗಾಯತ, ಒಕ್ಕಲಿಗ, SC ST, ಮುಸ್ಲಿಂ ಹಾಗೂ ಹಿಂದುಳಿದ ವರ್ಗಗಳಿಂದ ಶಾರ್ಟ್ ಲಿಸ್ಟ್ ಆಗಿರೋ ಆ 30 ನಾಯಕರು ಯಾರು, ಅದ್ರ ಜೊತೆಗೆ ಅಡಿಷನಲ್ ಆಗಿ ಚರ್ಚೆಗೆ ಬಂದಿರೋ ಬಿಗ್ ನೇಮ್ಸ್ ಯಾರು, ಮತ್ತೆ ಹೈಕಮಾಂಡ್ಗೆ ತಲೆಬಿಸಿ ತಂದಿರೋ ಆ ಹೆಚ್ಚುವರಿ DCM ಹಾಗೂ ಸ್ಪೀಕರ್ ಕುರ್ಚಿಯ ಕಗ್ಗಂಟಿನ ಕತೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಚರ್ಚೆ ಮಾಡೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಲಿಸ್ಟ್ಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಹೈಕಮಾಂಡ್ಗೆ ನಿದ್ದೆ ಕೆಡಿಸಿರೋ 2 ಪ್ರಮುಖ ಕಗ್ಗಂಟುಗಳ ಬಗ್ಗೆ ಹೇಳ್ತೀನಿ ಕೇಳಿ. ಒಂದ್ ಕಡೆ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮುಂದೆ ಬರೋ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಲಿಂಗಾಯತ ಹಾಗೂ ST ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಲೇಬೇಕು, ಅದಕ್ಕೆ ಕನಿಷ್ಠ 2 ಹೆಚ್ಚುವರಿ DCM ಪೋಸ್ಟ್ ಸೃಷ್ಟಿ ಮಾಡಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ CM DK ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾನು ಒಬ್ಬನೇ ಏಕೈಕ DCM ಆಗಿದ್ದೆ, ಈಗಲೂ ಒಬ್ಬರೇ ಇರಬೇಕು, ಬೇರೆ DCM ಪೋಸ್ಟ್ ಬೇಡವೇ ಬೇಡ ಅಂತ DKಶಿ ಬಿಗಿ ಪಟ್ಟು ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಡಾಕ್ಟರ್ G ಪರಮೇಶ್ವರ್ ಅವರು ಏಕೈಕ DCM ಆಗಿದ್ದಾರೆ. ಆದರೆ ಈ ಹಗ್ಗ ಜಗ್ಗಾಟದಲ್ಲಿ ಹೈಕಮಾಂಡ್ ಯಾರ ಮಾತು ಕೇಳುತ್ತೆ ಅನ್ನೋದು ಇವತ್ತು ರಾತ್ರಿಯ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಸ್ಪೀಕರ್ ಹುದ್ದೆಗೆ ಹೈಕಮಾಂಡ್ನ ಮೊದಲ ಆಯ್ಕೆ ಹಿರಿಯ ನಾಯಕ HK ಪಾಟೀಲ್ ಆಗಿದ್ರು. DK ಶಿವಕುಮಾರ್ ಕೂಡ HK ಪಾಟೀಲ್ ಪರ ಬ್ಯಾಟಿಂಗ್ ಮಾಡಿದ್ರು. ಆದರೆ HK ಪಾಟೀಲ್ ಅವರು ನನಗೆ ಇದು ಕೊನೆಯ ಅವಧಿ, 2028ರಲ್ಲಿ ನಿರೀಕ್ಷೆಯೇ ಇಲ್ಲ, ಹೀಗಾಗಿ ನನಗೆ ಮಂತ್ರಿ ಸ್ಥಾನವೇ ಬೇಕು, ಸ್ಪೀಕರ್ ಬೇಡ ಅಂತ ನಿರಾಕರಿಸಿದ್ದಾರೆ. ಹೀಗಾಗಿ ಪರ್ಯಾಯವಾಗಿ ದಿನೇಶ್ ಗುಂಡೂರಾವ್ ಹಾಗೂ BR ಪಾಟೀಲ್ ಅವರ ಹೆಸರುಗಳನ್ನ ಸಿದ್ದರಾಮಯ್ಯ ಮುನ್ನೆಲೆಗೆ ತಂದಿದ್ದಾರೆ. ಈ ಬಿಕ್ಕಟ್ಟು ಕೂಡ ಇನ್ನೂ ಬಗೆಹರಿದಿಲ್ಲ. ಓಕೆ, ಈಗ ರಾಜ್ಯ ನಾಯಕರು ತಮ್ಮ ಜೇಬಲ್ಲಿಟ್ಕೊಂಡು ಹೋಗಿರೋ ಆ 30 ಜನರ ಶಾರ್ಟ್ ಲಿಸ್ಟ್ ಯಾರ್ಯಾರದ್ದು ಸಮುದಾಯವಾರು ನೋಡೋಣ ಬನ್ನಿ. ಲಿಂಗಾಯತ ಕೋಟಾದಲ್ಲಿ ಸದ್ಯಕ್ಕೆ 7 ಪ್ರಮುಖ ನಾಯಕರ ಹೆಸರುಗಳು ಶಾರ್ಟ್ ಲಿಸ್ಟ್ನಲ್ಲಿವೆ. ಮೊದಲನೆಯವರು ಲಕ್ಷ್ಮಣ ಸವದಿ. ಪಕ್ಷಕ್ಕೆ ಬಂದಾಗ ಕೊಟ್ಟಿದ್ದ ಕಮಿಟ್ಮೆಂಟ್ ಪ್ರಕಾರ ಮಂತ್ರಿ ಪಟ್ಟ ಫಿಕ್ಸ್ ಅಂತಾನೆ ಹೇಳ್ಬೋದು. ಎರಡನೇವರು ಲಕ್ಷ್ಮೀ ಹೆಬ್ಬಾಳ್ಕರ್. ಇಲ್ಲಿವರೆಗೂ ಯಾರು ಮಹಿಳಾ ಮಂತ್ರಿ ಆಗದೆ ಇರೋ ಕಾರಣ ಇವರಿಗೆ ಮತ್ತೆ ಚಾನ್ಸ್ ಸಿಗುತ್ತಾ ಕಾದ್ ನೋಡಬೇಕು. ಮೂರನೇವರು ಶಿವಾನಂದ ಪಾಟೀಲ್. ನಾಲ್ಕನೇವರು ಯಶವಂತರಾಯಗೌಡ ಪಾಟೀಲ್. ಐದನೇವರು ಅಪ್ಪಾಜಿ ನಾಡಗೌಡ. ಆರನೇವರು GS ಪಾಟೀಲ್. ಏಳನೇವರು SS ಮಲ್ಲಿಕಾರ್ಜುನ. ಒಕ್ಕಲಿಗ ಕೋಟಾದಲ್ಲಿ ಯುವ ನಾಯಕರು ಹಾಗೂ ಹಿರಿಯರ ಮಿಕ್ಸ್ ಲಿಸ್ಟ್ ಇಲ್ಲಿದೆ ನೋಡಿ. ಮೊದಲನೇವರು ಶರತ್ ಬಚ್ಚೇಗೌಡ. ಈ ಬಾರಿಯ ಸಂಪುಟದ ಬಿಗ್ ಸರ್ಪ್ರೈಸ್ ಮತ್ತು ಯುವ ಮುಖ ಅಂತಾನೆ ಹೇಳ್ಬೋದು. ಎರಡನೇವರು HC ಬಾಲಕೃಷ್ಣ. ಮಂತ್ರಿ ಸ್ಥಾನಕ್ಕಾಗಿ ತೀವ್ರ ಪ್ರಯತ್ನ ನಡೆಸ್ತಾ ಇದ್ದ ನಾಯಕ ಇವರು. ಮೂರನೇವರು N ಚಲುವರಾಯಸ್ವಾಮಿ. ನಾಲ್ಕನೇವರು KM ಶಿವಲಿಂಗೇಗೌಡ. ಇನ್ನು SC ಸಮುದಾಯದಲ್ಲಿ 5 ನಾಯಕರ ಹೆಸರುಗಳು ರೇಸ್ನಲ್ಲಿವೆ. ಮೊದಲನೇವರು ರೂಪಕಲಾ ಶಶಿಧರ್. ಎರಡನೇವರು ರುದ್ರಪ್ಪ ಲಮಾಣಿ. ಮೂರನೇವರು ಬಸವಂತಪ್ಪ. ನಾಲ್ಕನೇವರು ಆನೇಕಲ್ ಶಿವಣ್ಣ. ಐದನೇವರು ಶಿವರಾಜ್ ತಂಗಡಿಗಿ. ಇನ್ನು ST ಸಮುದಾಯದಿಂದ 2 ನಾಯಕರ ಹೆಸರನ್ನ ಪ್ರಮುಖವಾಗಿ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಮೊದಲನೇವರು T ರಘುಮೂರ್ತಿ. ಎರಡನೇವರು GN ಗಣೇಶ್. ಈಗ ಇಂಪಾರ್ಟೆಂಟ್ ಆಗಿ ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ 5 ಹೆಸರುಗಳ ಬಲವಾದ ಚರ್ಚೆ ನಡೀತಾ ಇದೆ. ಮೊದಲನೇವರು ರಿಜ್ವಾನ್ ಅರ್ಷದ್. ಎರಡನೇವರು NA ಹ್ಯಾರಿಸ್. ಮೂರನೇವರು ಜಮೀರ್ ಅಹ್ಮದ್ ಖಾನ್. ನಾಲ್ಕನೇವರು ತನ್ವೀರ್ ಸೇಠ್. ಐದನೇವರು ಕನೀಜ್ ಫಾತಿಮಾ. ಇನ್ನು ಕೊನೆಯದಾಗಿ ಹಿಂದುಳಿದ ವರ್ಗಗಳಿಂದ 5 ಪ್ರಮುಖ ನಾಯಕರ ಪಟ್ಟಿ ಸಿದ್ಧವಾಗಿದೆ. ಮೊದಲನೇವರು ಬೇಳೂರು ಗೋಪಾಲಕೃಷ್ಣ. ಎರಡನೇವರು ರಾಘವೇಂದ್ರ ಹಿಟ್ನಾಳ್. ಮೂರನೇವರು ಶ್ರೀನಿವಾಸ್ ಮಾನೆ. ನಾಲ್ಕನೇವರು NS ಬೋಸರಾಜು. ಐದನೇವರು ಮಂಕಾಳು ವೈದ್ಯ. ಈ 30 ಜನರ ಶಾರ್ಟ್ ಲಿಸ್ಟ್ ಬಿಟ್ಟು ಅಡಿಷನಲ್ ಆಗಿ ದೆಹಲಿ ಅಂಗಳದಲ್ಲಿ ಇವತ್ತು ರಾತ್ರಿ ಚರ್ಚೆಗೆ ಬರೋ ಸಾಧ್ಯತೆ ಇರೋ ಇನ್ನೂ ಕೆಲವು ಪವರ್ಫುಲ್ ಹೆಸರುಗಳು ಯಾವ್ಯಾವುದು ಗೊತ್ತಾ? ಮೊದಲನೇವರು ಬಸವರಾಜ ರಾಯರೆಡ್ಡಿ.
ಅನುಭವ ಹಾಗೂ ಸೀನಿಯಾರಿಟಿ ಆಧಾರದಲ್ಲಿ ಇವರ ಹೆಸರು ಚಾಲ್ತಿಯಲ್ಲಿದೆ. ಎರಡನೆಯವರು ಎಸ್ ಪೊನ್ನಣ್ಣ, ಕೊಡಗಿನ ಪ್ರಾತಿನಿಧ್ಯ ಹಾಗೂ ಕಾನೂನು ತಜ್ಞ ಅನ್ನೋ ಗುರುತು. ಮೂರನೆಯವರು ಆರತಿ ಕೃಷ್ಣ, ಒಕ್ಕಲಿಗ, ಮಹಿಳಾ ಕೋಟಾದಡಿ ಅಚ್ಚರಿಯ ಹೆಸರು ಇವ್ರದು. ನಾಲ್ಕನೆಯವರು ಎಂ ಕೃಷ್ಣಪ್ಪ, ಇವರು ಬೆಂಗಳೂರಿನ ಪವರ್ಫುಲ್ ನಾಯಕ ಅಂತಾನೆ ಹೇಳ್ಬೋದು. ಈ ಹೆಸರುಗಳು ಕೂಡ ಕೊನೆ ಕ್ಷಣದಲ್ಲಿ ಲಿಸ್ಟ್ಗೆ ಆ್ಯಡ್ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ನೋಡಿದ್ರಲ್ಲ, ಇವತ್ತು ರಾತ್ರಿ ನಡೆಯೋ ಆ ಹೈ ವೋಲ್ಟೇಜ್ ಅಂತಿಮ ಸಭೆಯಲ್ಲಿ ಹೈಕಮಾಂಡ್ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ 30 ಜನರ ಶಾರ್ಟ್ ಲಿಸ್ಟ್ನಲ್ಲಿ ಯಾವ 20 ಜನರಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಯಾರಿಗೆ ಮಂತ್ರಿ ಪಟ್ಟ ಸಿಗುತ್ತೆ, ಯಾರ ಹೆಸರು ಡ್ರಾಪ್ ಆಗುತ್ತೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸ್ಪಷ್ಟವಾಗಲಿದೆ. ನಿಮ್ಮ ಪ್ರಕಾರ ಈ ಲಿಸ್ಟ್ನಲ್ಲಿ ಇರೋ ಯಾರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅನ್ಸುತ್ತೆ? ಶರತ್ ಬಚ್ಚೇಗೌಡ ಅವರಂತಹ ಹೊಸ ಮುಖಗಳಿಗೆ ಅವಕಾಶ ಕೊಡ್ತಾ ಇರೋದು ನಿಮ್ಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅಪ್ಡೇಟ್ಗಳಿಗಾಗಿ ನಮ್ಮ ವಾರ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮತ್ತೆ ಮುಂದಿನ ಬಿಗ್ಗೆಸ್ಟ್ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.